ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ HIV ರಿಪೋರ್ಟ್ಸನ್ನು ನೀವು ಹೇಗೆ ಈಸಿಲಿ ತಿಳ್ಕೊಳ್ಬೋದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಸೊ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವಾದ ಮೇಲೆ ಈ ಸಂಬಂಧ ಮಾಡಿದಂಥ ವ್ಯಕ್ತಿಗೆ ಒಂದು ಹೆದರಿಕೆ ಇರುತ್ತೆ, ತನಗೇನಾದರೂ HIV ಇದೆಯಾ ಅಂತ. ಸೊ ಅವರು ಇನ್ವೇರಿಯೇಬ್ಲಿ ಈ ಟೆಸ್ಟಿಂಗ್ ಮಾಡೋದಾಗಲಿ ಅಥವಾ ತಮ್ಮ ಲಕ್ಷಣಗಳ ಬಗ್ಗೆ ಆಗಲಿ ಗೂಗಲ್ ಮಾಡ್ತಾ ಇರ್ತಾರೆ. ಕೆಲವೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ಇನ್ಫಾರ್ಮೇಷನನ್ನು ಇವರು ಮಿಸ್ಇಂಟರ್ಪ್ರಿಟ್ ಮಾಡ್ಕೊಳ್ತಾರೆ. ಸೊ ಸುಮಾರಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ HIV ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಇದು ಮೋಸ್ಟ್ ಕಾಮನ್ಲಿ ಥ್ರೂ ವಜೈನಲ್ ಸೆಕ್ಸ್, ಯೋನಿಯ ಮುಖಾಂತರ ನೀವು ಸಂಬಂಧ ಮಾಡೋದ್ರಿಂದ, ಗುದ ಸಂಭೋಗ ಮಾಡೋದ್ರಿಂದ, ಮುಖಮೈಥುನದಿಂದ ಇದರ ಟ್ರಾನ್ಸ್ಮಿಷನ್ ಏನಿರುತ್ತೆ ಕಡಿಮೆ ಇರುತ್ತೆ, ಬಹಳ ಕಡಿಮೆ ಪರ್ಸೆಂಟೇಜ್ ಇರುತ್ತೆ, ಅರೌಂಡ್ 0.04% ಇರುತ್ತೆ. ಬಟ್ ಎಸ್, ಇವೆಲ್ಲದರಿಂದ HIV ಬರ್ಬೋದು. ಸೊ ಒನ್ ವೇ ಹೇಗೆ ಇದು HIV ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಇದು ಈ ಲೈಂಗಿಕ ಸಂಬಂಧದಿಂದ ಟ್ರಾನ್ಸ್ಮಿಟ್ ಆಗ್ಬೋದು. ಈ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ಒಂದು ವ್ಯಕ್ತಿಗೆ HIV ಇದ್ದರೆ ಮಾತ್ರ ಆ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ HIV ಬರ್ತಾ ಇರುತ್ತೆ. ಬಹಳಷ್ಟು ಸಲ ಈ ಡೌಟ್ಸ್ ಇರುತ್ತೆ. ಸೊ HIV ಹರಡಬೇಕು ಅಂದಾಗ ನೀವು ಸಂಬಂಧ ಮಾಡ್ತಾ ಇರುವಂಥ ವ್ಯಕ್ತಿಗೆ HIV ಇರಬೇಕು, ಆವಾಗ ಮಾತ್ರ ಆ ವೈರಸ್ ಅವರಿಂದ ನಿಮಗೆ ಬರ್ತಾ ಇರುತ್ತೆ. ಅದು ಒಂದನೇದು. ಎರಡನೇದು, ನೀವು ಈ IV ಡ್ರಗ್ ಯೂಸ್ ಮಾಡ್ತಾ ಇದ್ದೀರಾ, ಡ್ರಗ್ಸನ್ನು ತೆಗೆದುಕೊಳ್ತಾ ಇದ್ದೀರಾ, ಅಲ್ಲೂ HIV ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಮೂರನೇ ವೇ ಅಂತ ಹೇಳಿದರೆ ತಾಯಿಯಿಂದ ಮಗುವಿಗೆ, HIV ಇರುವಂಥ ತಾಯಿಯಿಂದ ಅವಳಿಗೆ ಹುಟ್ಟುವಂಥ ಮಗುವಿಗೆ HIV ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ಇವು ಕಾಮನ್ ವೇಸ್ ಹೇಗೆ HIV ಟ್ರಾನ್ಸ್ಮಿಟ್ ಆಗುತ್ತೆ. HIV ಇರುವಂಥ ವ್ಯಕ್ತಿಯ ಜೊತೆ ನೀವು ಊಟ ಮಾಡಿದ್ರಿ, ಒಂದೇ ಮನೆಯಲ್ಲಿರ್ತೀರಾ, ಅವರು ಮಾಡಿದಂಥ ಊಟವನ್ನು ನೀವು ತಿಂತಾ ಇದ್ದೀರಾ, ಅವರ ಬಟ್ಟೆ ಮತ್ತು ನಿಮ್ಮ ಬಟ್ಟೆಯನ್ನು ಒಂದೇ ವಾಷಿಂಗ್ ಮಷೀನಲ್ಲಿ ಹಾಕಿ ಅದನ್ನು ವಾಶ್ ಮಾಡ್ತಾ ಇದ್ದೀರಾ, ಅವ್ರನ್ನ ಅಪ್ಕೊಳ್ತೀರಾ, ಇವು ಯಾವುದರಿಂದನೂ HIV ಬರ್ತಾ ಇರೋದಿಲ್ಲ. ಸೊ ಯು ಶುಡ್ ಬಿ ಶ್ಯೂರ್ ಅಬೌಟ್ ದಿಸ್. ಸೆಕೆಂಡ್, ಈಗ ಸಪೋಸ್ ನೀವು ಒಂದು ಈ ಥರದ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಶ್ಯೂರ್ ಇಲ್ಲ, ನಿಮಗೆ ಶ್ಯೂರ್ ಇದೆ ಅಥವಾ ಶ್ಯೂರ್ ಇರಲಿಲ್ಲ ಅಂದ್ರೂ ನೀವು ಯಾವುದೋ ಒಂದು ಅಪರಿಚಿತ ವ್ಯಕ್ತಿಯ ಜೊತೆ ಈ ಥರ ಸಂಬಂಧ ಮಾಡಿದ್ದೀರಾ ಅಂದಾಗ, ಅಥವಾ ಯಾರ ಜೊತೆ ಅವರಿಗೆ ರಿಸ್ಕ್ ಇರುತ್ತೆ, ಅವರು ಬಹಳ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಇರ್ತಾರೆ, ಬಹಳಷ್ಟು ಜನರ ಜೊತೆ ಅವರಿಗೆ ಸಂಬಂಧ ಇರುತ್ತೆ. ಸೊ ಅಂಥವರಿಗೆಲ್ಲ ಈ HIV ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಥವ್ರ ಜೊತೆ ಸಂಬಂಧ ಮಾಡಿದ್ರಿ, ಅಥವಾ ನಿಮಗೆ ಗೊತ್ತಿದ್ದವರೇ ಇರ್ಬೋದು, ನಿಮಗೆ ಬಟ್ ನಿಮಗೆ ಸಸ್ಪಿಷನ್ ಇದೆ ಏನಾದರೂ HIV ಬಂದುಬಿಡ್ಬೋದಾ ಅಂದಾಗ, ದ ಓನ್ಲಿ ವೇ ನೀವು ಹೇಗೆ ಪತ್ತೆ ಹಚ್ಕೊಳ್ಬಹುದು ನಿಮಗೆ HIV ಇದೆಯೋ ಇಲ್ವೋ ಅನ್ನೋದು ನೀವು ಟೆಸ್ಟ್ ಮಾಡಿಕೊಂಡಾಗ ಮಾತ್ರ. ನನಗೆ ಗಂಟಲು ನೋವು ಇಲ್ಲ, ನನಗೆ ಜ್ವರ ಇಲ್ಲ, ನನಗೆ ಯಾವುದೂ ಲಕ್ಷಣ ಇಲ್ಲ, ಸೊ ನನಗೆ HIV ಇರೋದಿಲ್ಲ ಅಲ್ವಾ ಅಂತ ಪ್ರಶ್ನೆ ಬರ್ತಾ ಇರುತ್ತೆ. ನಿಮಗೆ ಗಂಟಲು ನೋವು ಇದೆ, ನಿಮಗೆ ಜ್ವರ ಇದೆ, ನಿಮಗೆ ಮೈಕೈ ನೋವು ಇದೆ, ಎಲ್ಲ ಲಕ್ಷಣ ಇದೆ, ಬಟ್ ನೀವು ಟೆಸ್ಟ್ ಮಾಡಿಕೊಂಡಾಗ ನಿಮಗೆ HIV ನೆಗೆಟಿವ್ ಬರ್ತಾ ಇದೆ ಅಂದರೆ ನಿಮಗೆ HIV ಇಲ್ಲ. ನಿಮ್ಗೆ ಅದು ಏನೇ ಲಕ್ಷಣವಿರಲಿ, ಈ ಲಕ್ಷಣಗಳು ಬಹಳಷ್ಟು ಬೇರೆ ಕಾರಣದಿಂದನೂ ಬಂದಿರಬಹುದು, ಬಟ್ HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಇರುವಂಥ ಒಂದೇ ಒಂದು ಮಾರ್ಗ ಅಂದರೆ ಟೆಸ್ಟಿಂಗ್ ಮಾಡ್ಕೊಳ್ಳೋದು. HIV ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು, ನಿಮಗೆ HIV ಇದೆ. HIV ಟೆಸ್ಟಲ್ಲಿ ನೆಗೆಟಿವ್ ಬಂತು, ನಿಮಗೆ HIV ಇಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಥರ್ಡ್ ಪಾರ್ಟ್ ಆಫ್ ಇಟ್, ಈಗ ಬಹಳಷ್ಟು ಜನರಿಗೆ ಒಂದು ಹೆದರಿಕೆ ಇರುತ್ತೆ. ಅದು ಆ ಥರದ ಸಂಬಂಧ ಆದಮೇಲೆ ಸುಮಾರಷ್ಟು ಅವರು ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ, ಇವರಿಂದ ಸ್ವಲ್ಪ ಇನ್ಪುಟ್ಸನ್ನು ಪಡೆದುಕೊಳ್ತಾರೆ. ಸೊ ಒಂದು ಹೆದರಿಕೆ ಶುರು ಆಗುತ್ತೆ ಆ್ಯಂಡ್ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ HIV ಟೆಸ್ಟ್ಗಳನ್ನು ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಎಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಏನು, ಕನ್ಫರ್ಮೇಟ್ರಿ ಟೆಸ್ಟ್ ಅಂದರೆ ಏನು, ಎಕ್ಸೆಟ್ರಾ. ಸೊ ನೆನ್ಪಿಟ್ಕೊಳ್ಳಿ, ಈ HIV ಟೆಸ್ಟನ್ನು ನಾವು ಕೆಲವೊಂದು ಕ್ಯಾಟಗರೈಸ್ ಮಾಡಿರ್ತೇವೆ. ಲೈಕ್ ಫಾರ್ ಎಕ್ಸಾಂಪಲ್ ಸ್ಕ್ರೀನಿಂಗ್ ಟೆಸ್ಟ್. ಈ ಸ್ಕ್ರೀನಿಂಗ್ ಟೆಸ್ಟ್ ಏನು ಹೇಳುತ್ತೆ,
ಆ ವ್ಯಕ್ತಿಗೆ HIV ಇದೆಯೋ ಇಲ್ವೋ ಅನ್ನೋದನ್ನು ಸ್ಕ್ರೀನ್ ಮಾಡ್ತಾ ಇರುತ್ತೆ. ನೀವು ಫಸ್ಟ್ ಮಾಡಿಸ್ಕೊಳ್ಬೇಕಾಗಿದ್ದಂಥ ಟೆಸ್ಟ್ ಈ ಸ್ಕ್ರೀನಿಂಗ್ ಟೆಸ್ಟ್ಗಳು. ಸ್ಕ್ರೀನಿಂಗ್ ಟೆಸ್ಟಲ್ಲಿ ಯಾವ್ಯಾವ್ದು ಬರ್ತವೆ, ಈ ನಿಮ್ಮ ಟ್ರೈಡಾಟ್ ಇರ್ಬೋದು, ಕಾರ್ಡ್ ಟೆಸ್ಟ್ ಇರ್ಬೋದು, ಇವೆಲ್ಲ ಟೆಸ್ಟ್ಗಳು. ಸೊ ಈ ಟೆಸ್ಟ್ಗಳೆಲ್ಲ ಫಸ್ಟ್ ಪಾಯಿಂಟಲ್ಲಿ ನೀವು ಮಾಡ್ಕೊಳ್ಬೇಕಾಗಿದ್ದಂಥ ಟೆಸ್ಟ್ಗಳು. ಇದು HIV ಇತ್ತು ಅಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ಅಥವಾ HIV ಇತ್ತು ಅಂದರೆ ಎಷ್ಟು ವೈರಲ್ ಲೋಡ್ ಇದೆ ಅನ್ನೋದನ್ನು ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಬೇರೆ ಟೆಸ್ಟ್ ಇರ್ತವೆ. ಲೈಕ್ HIV ವೈರಲ್ ಲೋಡ್ ಇರ್ಬೋದು, HIV PCR ಇರ್ಬೋದು, ಅಥವಾ ವೆಸ್ಟರ್ನ್ ಬ್ಲಾಟ್ ಇರ್ಬೋದು. ಬಹಳಷ್ಟು ಸಲ ಜನ ತಮ್ಮ ಡಯಾಗ್ನೋಸಿಸ್ ಮಾಡ್ಕೊಳ್ಳೋಕ್ಕೆ ವೆಸ್ಟರ್ನ್ ಬ್ಲಾಟನ್ನು ಮಾಡ್ಕೊಳ್ತಾರೆ, ಈ PCR ಮಾಡ್ಕೊಳ್ತಾರೆ. ಈ ಟೆಸ್ಟ್ಗಳನ್ನು ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸ್ಕ್ರೀನಿಂಗ್ ಟೆಸ್ಟ್ಗಳು ಏನಿದ್ದಾವೆ ಅವು ಬಹಳ ಇಫೆಕ್ಟಿವ್ ಇರ್ತವೆ ಆ್ಯಂಡ್ ನೀವು ಪತ್ತೆ ಹಚ್ಕೊಳ್ಬೋದು ನಿಮಗೆ HIV ಇದೆಯೋ ಇಲ್ಲವೋ ಅಂತ. ಆ್ಯಂಡ್ ಆಲ್ಸೋ ಟೈಮಿಂಗ್. ಇವೆಲ್ಲ ಟೆಸ್ಟ್ಗಳು ಏನಿದ್ದಾವೆ ಇವಕ್ಕೊಂದು ವಿಂಡೋ ಪೀರಿಯಡ್ ಇರುತ್ತೆ. ವಿಂಡೋ ಪೀರಿಯಡ್ ಅಂದರೆ ಯಾವಾಗ HIV ವೈರಸ್ ನಿಮ್ಮ ಬಾಡಿಯನ್ನು ಎಂಟರ್ ಆಯಿತು ಆ್ಯಂಡ್ ಯಾವಾಗ ಈ ಟೆಸ್ಟ್ಗಳು HIV ಇದೆಯೋ ಇಲ್ವೋ ಅನ್ನೋದನ್ನು ಐಡೆಂಟಿಫೈ ಮಾಡ್ತವೆ. ಅದಕ್ಕೆ ಮಿನಿಮಮ್ ಒಂದಿಷ್ಟು ಟೈಮ್ ಬೇಕಾಗತ್ತೆ. ಎಲ್ಲ ಟೆಸ್ಟ್ಗಳು ಬೈ ಅರೌಂಡ್ 1 ಮಂತ್ HIV ಇರೋದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ನೀವು ಇವತ್ತು ಸಂಬಂಧ ಮಾಡಿದ್ರಿ, ನಾಳೆನೇ ಹೋಗಿ HIV ಟೆಸ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಅದು ರಾಂಗ್ ರಿಸಲ್ಟನ್ನು ಕೊಡ್ತಾ ಇರ್ಬೋದು. ಸೊ ನೀವು ಮಿನಿಮಮ್ ಒಂದು 4 ವೀಕ್ಸ್ ಆದರೂ ಬಿಡಬೇಕಾಗತ್ತೆ, ಎಕ್ಸ್ಪೋಜರ್ ಆದ 4 ವೀಕ್ಸ್ ಆದರೂ, ಸೊ ದ್ಯಾಟ್ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ನಿಮಗೆ ಆವಾಗ ಗೊತ್ತಾಗ್ತಾ ಇರುತ್ತೆ. ಕೆಲವೊಮ್ಮೆ ಬಹಳ ಪೇಷಂಟ್ಸ್ ಪ್ಯಾನಿಕ್ ಆಗಿಬಿಡ್ತಾರೆ, ನನಗೆ ಬೇಗ ಗೊತ್ತಾಗಬೇಕು ಅಂತ. ಆ ಟೈಮಲ್ಲೂ ಸಹ ಮಿನಿಮಮ್ ಒಂದು 14 ಡೇಸ್ ನೀವು ವೇಟ್ ಮಾಡಬೇಕಾಗತ್ತೆ ಫಾರ್ HIV ಕ್ವಾಲಿಟೇಟಿವ್ PCR. ಸೊ ಈ ಥರದ ಟೆಸ್ಟ್ಗಳನ್ನು ನೀವು ಕರೆಕ್ಟ್ ಟೈಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿಯವರೆಗೆ ಟೆಸ್ಟಿಂಗ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನೂ ಸಹ ನೀವು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನೀವು ಹೇಗೆ ಈ ಟೆಸ್ಟ್ ರಿಸಲ್ಟ್ಸನ್ನು ಇಂಟರ್ಪ್ರಿಟ್ ಮಾಡೋದು ಅದರ ಬಗ್ಗೆ ಹೇಳ್ತೇನೆ. ಯಾಕಂದರೆ ಬಹಳಷ್ಟು ಸಲ ಪೇಷಂಟ್ಸ್ ಫೋನ್ ಮಾಡ್ತಾರೆ, ನನ್ನ ವ್ಯಾಲ್ಯೂ ಇಷ್ಟು ಬಂದಿದೆ, ಇದು ಪಾಸಿಟಿವಾ, ನಾನು ಸೇಫಾ, ಈ ಥರದ್ದು ಕೇಳ್ತಾ ಇರ್ತಾರೆ. ಎರಡನೇ ಕ್ವೆಶನ್ ಬರುತ್ತೆ, ನಾನು ಟೆಸ್ಟ್ ಮಾಡಿಕೊಂಡೆ, ಫಸ್ಟ್ ಮಾಡಿದಾಗ 0.13 ಇತ್ತು, ಸ್ವಲ್ಪ ದಿನಗಳ ನಂತರ ಮಾಡಿದಾಗ ಅದು 0.24 ಆಗಿದೆ. ಸೊ ನನಗೆ ಇದು ನಂಬರ್ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ, ಸೊ ನನಗೇನಾದರೂ HIV ಇರಬಹುದಾ ಅಂತ. ಸೊ ಈ ರಿಪೋರ್ಟ್ಸನ್ನು ನೀವು ಈಸಿಲಿ ಹೇಗೆ ತಿಳ್ಕೊಳ್ಬಹುದು ಮತ್ತು ಇದರ ಲಾಜಿಕ್ ಏನು ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಈ ರಿಸಲ್ಟ್ಸ್ ಎಕ್ಸೆಟ್ರಾ ನಿಮಗೆ ಕನ್ಫ್ಯೂಷನ್ ಇತ್ತು ಅಂದಾಗ ನೀವು ಯಾರನ್ನು ಕೇಳಬೇಕು? ಕ್ವಾಲಿಫೈಡ್ ಪರ್ಸನ್, ಡಾಕ್ಟರ್ಸನ್ನು ಕೇಳಿ. ಅಲ್ಲೇ ಯಾರೋ ಒಂದು ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೆ ಕೇಳ್ತೀರಾ? ಅವರಿಗೂ ಪಾಪ ಅಷ್ಟೇ ನಾಲೆಜ್ ಇರುತ್ತೆ. ಅವ್ರೇನು ಹೇಳ್ತಾರೆ, ಹಾಂ ಹೌದಣ್ಣ ಇನ್ನೂ ಬರ್ಬೋದು, ಈಗ ಜಾಸ್ತಿ ಆಗ್ತಾ ಇದೆ ನೋಡಿ, ನೀವು ಹೋಗ್ಕೊಂಡು ಸ್ವಲ್ಪ ಇದು ಮಾಡಿ ಅದು ಮಾಡಿ ಅಂತ ಅವರು ಫ್ರೀ ಅಡ್ವೈಸನ್ನು ಕೊಡ್ತಾರೆ. ಆಲ್ರೆಡಿ ಹೆದರ್ಕೊಂಡಿದ್ದಂಥ ವ್ಯಕ್ತಿಗೆ ಈ ಥರದ ಅಡ್ವೈಸ್ ಬಂದ ಮೇಲೆ ಏನಾಗುತ್ತೆ, ಅವರು ಆ ನೆಗೆಟಿವ್ ಥಾಟನ್ನು ಅವರ ಮೈಂಡಿಂದ ತೆಗೆದು ಹಾಕಕ್ಕೆ ಅವ್ರಿಗೆ ಆಗ್ತಾನೇ ಇರೋದಿಲ್ಲ. ಅವರು ಅಗೇನ್ ಆ್ಯಂಡ್ ಅಗೇನ್ ಅದರಲ್ಲೇ ತಿರುಗ್ತಾ ಇರ್ತಾರೆ. ಆ್ಯಂಡ್ ಬಹಳಷ್ಟು ಜನರ ಈ ಕ್ವೆಶನ್ ಇದ್ದೇ ಇರುತ್ತೆ, ನನಗೆ HIV ಈ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ, ಈ ನಂಬರ್ ಕಡಿಮೆ ಆಗ್ತಾ ಇದೆ, ಒಂದಕ್ಕೆ ಹತ್ತಿರ ಇದೆ, ಒಂದಕ್ಕೆ ಕಡಿಮೆ ಇದೆ, ಈ ಥರದ್ದೆಲ್ಲ ಡೌಟ್ಸ್ ಇರ್ತವೆ. ಸೊ ನಿಮಗೆ ನಿಮ್ಮ ರಿಪೋರ್ಟ್ಸ್ ತಿಳ್ಕೊಳಕ್ಕಾಗಲಿಲ್ಲ ಅಂದಾಗ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾಂಪ್ರಹೆನ್ಷನ್ ಆಗ್ತಾನೇ ಇಲ್ಲ ಅಂದರೆ ನೀವು ಯಾವುದಾದ್ರೂ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಳ್ಬೋದು, ಇದರ ಅರ್ಥ ಏನು ಅಂತ ಕೇಳ್ಕೊಳ್ಬೋದು. ಬಟ್ ಗೂಗಲನ್ನು ಸರ್ಚ್ ಮಾಡಿದೆ, ಗೂಗಲಲ್ಲಿ ಆ ನಂಬರನ್ನು ಹಾಕಿದೆ, ಆ ನಂಬರನ್ನು ಹಾಕಿದಾಗ ಅದು ಪಾಸಿಟಿವ್ ಅಂತ ತೋರಿಸ್ತು, ಇವೆಲ್ಲದಕ್ಕೂ ಏನಂತಾರೆ, ಇದು ಜಸ್ಟ್ ನಾಟ್ ದ ವೇ ಇಟ್ ಈಸ್ ಹ್ಯಾಂಡಲ್ಡ್. ಆ್ಯಂಡ್ ಇದರಿಂದ ಏನು, ನೀವು ನಿಮ್ಮ ಟೈಮ್ ಅಷ್ಟೇ ಅಲ್ಲ ಡಾಕ್ಟರ್ಸಿನ ಟೈಮನ್ನು ಸಹ ವೇಸ್ಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಯಾರೂ ಇದನ್ನು ಎಂಟರ್ಟೈನ್ ಸಹ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಸಲ ಈ ಥರ ಪೇಷಂಟ್ಸ್ ಈ ಥರ ಕ್ವೆಶನನ್ನು ಕೇಳಿದಾಗ ನಾವು ಸುಮ್ಮನಿರಿಸಬೇಕಾಗತ್ತೆ ಅವ್ರಿಗೆ. ಯಾಕಂದರೆ ಅವರು ಒಂದು ಅದೇ ಒಂದು ಪ್ರಶ್ನೆಯನ್ನು ಒಂದು 10 ಸಲ ಕೇಳ್ತಿರ್ತಾರೆ. ಸೊ ದ್ಯಾಟ್ ಅವರಿಗೆ ಒಂದು ಸಮಾಧಾನ ಬೇಕಾಗತ್ತೆ. ನೋಡಿ, HIV ಹೆದರಿಕೆ ಇರೋದು ಒಂದು ಡಾಕ್ಯುಮೆಂಟೆಡ್ ಫ್ಯಾಕ್ಟ್. HIV ಫೋಬಿಯಾ, HIV ಫಿಯರ್, ಇದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೇನೆ. ನೀವು ಈ ಥರ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದೀರಾ ಅಂದಾಗ ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ, ಅವ್ರು ನಿಮಗೆ ಕೆಲವೊಂದು ಔಷಧಿಗಳನ್ನು ಕೊಡ್ಬೋದು, ಮೈಂಡನ್ನು ಸ್ವಲ್ಪ ಶಾಂತ ಮಾಡಲಿಕ್ಕೆ ಕೆಲವೊಂದು ಮೆಡಿಸಿನ್ಸನ್ನು ಸಹ ಹಾಕ್ಬೋದು, ಕೌನ್ಸಿಲಿಂಗ್ ನೀವು ಪಡೆಯಬಹುದು. ಇದರಿಂದ ನೀವು ಈ ಥರದ ಹೆದರಿಕೆ ಫಿಯರಿಂದ ಹೊರಗೆ ಬರ್ಬೋದು. ಅದನ್ನು ಬಿಟ್ಟು ನೀವು ಪ್ರತಿ ಸಲ ಟೆಸ್ಟ್ ಮಾಡ್ಕೊಳ್ಳೋದು, ಆ ಟೆಸ್ಟನ್ನು ಮತ್ತೆ ಗೂಗಲಲ್ಲಿ ಹಾಕಿ ಸರ್ಚ್
ಮಾಡೋದು, ಅವ್ರಿಗೆ ಕೇಳೋದು ಇವ್ರಿಗೆ ಕೇಳೋದು ಮಾಡೋದಕ್ಕಿಂತ ಟ್ರೈ ಟು ಹೆಲ್ಪ್ ಯುವರ್ ಸೆಲ್ಫ್ ಆ್ಯಂಡ್ ನೀವಾಗಲೇ ಈ ಸಿಚುವೇಶನಿಂದ ಹೊರಗೆ ಬರಬೇಕಾಗತ್ತೆ. ಸೊ ಲೆಟ್ ಅಸ್ ಸಿ ಯಾವುದು ಕಾಮನ್ಲಿ ನಾವು ಟೆಸ್ಟ್ಗಳನ್ನು ಮಾಡ್ತಾ ಇರ್ತೇವೆ HIV ಮತ್ತು ಅವುಗಳ ರಿಪೋರ್ಟನ್ನು ನೀವು ಹೇಗೆ ಇಂಟರ್ಪ್ರೆಟ್ ಮಾಡಬೇಕು ಅಂತ. HIV ಅನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಕೆಲವೊಂದು ಟೆಸ್ಟ್ ಅನ್ನ ಮಾಡ್ತಾ ಇರ್ತೇವೆ. ಅದನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ. ಲೈಕ್ HIV ಆಂಟಿಬಾಡಿ ಟೆಸ್ಟ್, HIV 1 and 2 ಆಂಟಿಬಾಡಿ ಟೆಸ್ಟ್ ಬೈ ಎಲೈಸಾ, HIV ಟ್ರೈಡಾಟ್ ಟೆಸ್ಟ್, HIV ಕಾರ್ಡ್ ಟೆಸ್ಟ್, HIV antigen and antibody test, HIV P24 antigen and antibody test, HIV PCR qualitative test. ಇವೆಲ್ಲವೂ ಸ್ಕ್ರೀನಿಂಗ್ ಟೆಸ್ಟ್, ಫಸ್ಟ್ ಮಾಡುವಂಥ ಟೆಸ್ಟ್. HIV ಆ ವ್ಯಕ್ತಿಗೆ ಇದೆಯೋ ಇಲ್ವೋ ಅಂತ ಮಾಡೋದಕ್ಕೆ ಮತ್ತೆ ಹಚ್ಚೋದಕ್ಕೆ ನಾವು ಮಾಡುವಂತಹ ಟೆಸ್ಟ್ಗಳು ಇವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ಬೋದು, ಇದು 3rd generation ಎಲೈಸಾ ಅಥವಾ HIV ಟ್ರೈಡಾಟ್ ಟೆಸ್ಟ್, ಕಾರ್ಡ್ ಟೆಸ್ಟ್. ಇವು ಕ್ವಿಕ್ಲಿ ಒಂದು 300-400 ರೂಪೀಸ್ ಇರುತ್ತೆ, ಬೇಗ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಅಂಡ್ ನೀವು ಎಕ್ಸ್ಪೋಸ್ ಆದ ಒಂದ್ ಮಂತಿಗೆ ಈ ಟೆಸ್ಟ್ ಮಾಡಿದ್ರೆ ಅರೌಂಡ್ 99.9% ಆಫ್ ದ ಟೈಮ್ಸ್ ಇದು ಕರೆಕ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇರುತ್ತೆ. HIV 4th generation ಎಲೈಸಾ ಅಂದ್ರೆ ಇದು HIV 1 and 2 ಆಂಟಿಬಾಡಿ ಟೆಸ್ಟ್ ಅಂಡ್ P24 antigen. ಇದಕ್ಕೊಂದು 800 to 1000 ರೂಪೀಸ್ ಇದರ ಕಾಸ್ಟ್ ಇರುತ್ತೆ. ಅಂಡ್ ಇದು ಸಹ ಬಹಳ ಅಕ್ಯುರೇಟ್ ಇರುತ್ತೆ, ಬಹಳ ಸೆನ್ಸಿಟಿವ್ ಟೆಸ್ಟ್ ಇರುತ್ತೆ HIV ಅನ್ನ ಪತ್ತೆ ಹಚ್ಚಲಿಕ್ಕೆ. ಇಲ್ಲಿ ನೀವು ನೋಡಬಹುದು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇದು ಒಂದು ಕಾರ್ಡ್ ಟೆಸ್ಟ್, ಇದು ಕಂಟ್ರೋಲ್. ಈ ಲೈನ್ ಅಂತೂ ಪಾಸಿಟಿವ್ ಬರಲೇಬೇಕು. ಅಂಡ್ ಇದು T ಲೈನ್, ಇಲ್ಲೂ ಒಂದು ಲೈನ್ ಬಂದಿದೆ. ಸೊ ಆವಾಗ ಈ ತರ ಲೈನ್ ಬಂದಿದೆ ಅಂದಾಗ ನಾವ್ ಇದನ್ನ ಪಾಸಿಟಿವ್ ಅಂತ ಕೊಡ್ತಾ ಇರ್ತೀವಿ. ಬಹಳಷ್ಟು ಸಲ ಪೇಷಂಟ್ಸ್ ಈ ತರದ ಕಾರ್ಡ್ ಅದನ್ನೇ ಕಳಿಸ್ಕೊಡ್ತಾ ಇರ್ತಾರೆ, ಈ ತರ ಇದು ಪಾಸಿಟಿವ್ ನೆಗೆಟಿವ್ ಅಂತ. ಈ ತರ ಕಾರ್ಡ್ ಅಂದಾಗ ನೀವು ಲ್ಯಾಬೋರೇಟರಿಯಿಂದ ತೆಗೆದುಕೊಂಡು ಫೋಟೋ ಕಳಿಸಿದಾಗ ನಾವ್ ಏನು ಹೇಳಕ್ ಆಗೋದಿಲ್ಲ. ಯಾರು ಈ ಟೆಸ್ಟ್ ಮಾಡ್ತಾ ಇರ್ತಾರೆ ಅವರು ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡ್ಕೊಂಡು ವಿತ್ ಇನ್ ಗಿವನ್ ಟೈಮ್ ಅಲ್ಲಿ ಅದನ್ನ ನೋಡ್ಬೇಕಾಗತ್ತೆ. ಅಷ್ಟು ಟೈಮ್ ಅಲ್ಲಿ 2 ಗೆರೆ ಬಂತು ಅಂದ್ರೆ ಅದು ಪಾಸಿಟಿವ್, ಅಷ್ಟು ಟೈಮ್ ಅಲ್ಲಿ ಅದು ಗೆರೆ ಬರ್ಲಿಲ್ಲ ಅಂದ್ರೆ ಅದು ನೆಗೆಟಿವ್ ಅಂತ ಅರ್ಥ. ಸೊ ನೀವಿಲ್ಲಿ ನೋಡ್ಬೋದು HIV 1 and 2 ಆಂಟಿಬಾಡಿ ಸ್ಕ್ರೀನಿಂಗ್ ಟೆಸ್ಟ್ ಇದು. ಸೊ ಈ ಟೆಸ್ಟ್ ಗಳೆಲ್ಲ ಪಾಸಿಟಿವ್ ಬಂತು ಅಂದಾಗ ನಾವು ಒಂದು ಬೇರೆ ಮೆಥಡ್ ಇಂದ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್. ಅಂಡ್ ಇಲ್ಲಿ ಫೈನಲ್ ರಿಸಲ್ಟ್ ಇವ್ರದ್ದು ನೆಗೆಟಿವ್ ಇತ್ತು ಅಂದ್ರೆ ರಿಯಾಕ್ಟಿವ್, ಪಾಸಿಟಿವ್ ಅಂತ ಕೊಟ್ಟಿರ್ತಾರೆ. ಸೊ ಇದು ಕಾರ್ಡ್ ಟೆಸ್ಟ್, HIV ಕಾರ್ಡ್ ಟೆಸ್ಟ್. ಇದು HIV ಟ್ರೈಡಾಟ್ ಟೆಸ್ಟ್. ಸೊ ಇಲ್ಲಿ 3 ಡಾಟ್ಸ್ ಬಂದಿದೆ. ಇದು ಕಂಟ್ರೋಲ್ HIV 1, HIV 2. ಒಂದು ಟ್ರೈಡಾಟ್ ಟೆಸ್ಟ್ ಅಲ್ಲಿ ಇಲ್ಲಿ ಒಂದೇ ಒಂದು ಡಾಟ್ ಬಂದಿದೆ, ಕಂಟ್ರೋಲ್. ಇದು ಬರಲೇಬೇಕು. ಅಂಡ್ ಇಲ್ಲಿ ನೋಡ್ಬೋದು ಇದು ಪಾಸಿಟಿವ್, ಇಲ್ಲಿ ಕಂಟ್ರೋಲು ಬಂದಿದೆ ಮತ್ತೆ HIV ಒಂದ್ ಕಡೆದು ಒಂದು ಡಾಟ್ ಬಂದಿದೆ. ಸೊ ಈ ತರದ್ದು ಡಾಟ್ ಬಂತು, 2 ಡಾಟ್ ಬಂತು, 3 ಡಾಟ್ ಬಂತು ಅಂದಾಗ ನಾವು ಇದನ್ನ ಪಾಸಿಟಿವ್ ಅಂತ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ಬೋದು HIV 1 and 2 ಆಂಟಿಬಾಡಿ ಸ್ಕ್ರೀನಿಂಗ್ ಟೆಸ್ಟ್. ಸೊ ಇವರು ಸ್ಕ್ರೀನಿಂಗ್ ಟೆಸ್ಟ್, ಕಾರ್ಡ್ ಟೆಸ್ಟೋ ಟ್ರೈಡಾಟ್ ಟೆಸ್ಟೋ ಏನೋ ಒಂದು ಟೆಸ್ಟ್ ಮಾಡಿದ್ದಾರೆ. ಆ ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಅಂತ ಬಂದಿದೆ. ಸೊ ಈ ತರ ಪಾಸಿಟಿವ್ ಅಂತ ಬಂದಾಗ ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಐದರ್ ಎಲೈಸಾದೋ ಕ್ಲಿಯಾ ಮೆಥಡೋ ಬೇರೆ ಒಂದು ಮೆಥಡ್ ಇಂದ ಇದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಇವರು HIV 1 and 2 ಅಂಡ್ P24 ಕಾಂಬೋ ಟೆಸ್ಟ್ ಅಥವಾ ಡಿಯೋ ಟೆಸ್ಟ್ ಅಂತ ಮಾಡಿದ್ದಾರೆ. ಇವರಿಗೆ ಒಂದು ವ್ಯಾಲ್ಯೂ ಬಂದಿದೆ 2.50. ಅಂಡ್ ಇವರ ಕಟ್ ಆಫ್ ಎಷ್ಟಿದೆ? ಲೆಸ್ ದೆನ್ 1. ಲೆಸ್ ದೆನ್ 1 ಅಂದ್ರೆ ಏನು? ಈ ಲ್ಯಾಬ್ ಅಲ್ಲಿ ಇದು ಲೆಸ್ ದೆನ್ 1, ನಿಮ್ಮ ಲ್ಯಾಬ್ ಅಲ್ಲಿ ಈ ಕಟ್ ಆಫ್ ವ್ಯಾಲ್ಯೂ ಬೇರೆ ಇರಬಹುದು. ಸೊ ಜಸ್ಟ್ ಬಿಕಾಸ್ ಇಲ್ಲಿ ಲೆಸ್ ದೆನ್ 1 ಇದೆ ಅಂದ್ರೆ ಅದು ನೆಗೆಟಿವ್ ಅಂತ ಅರ್ಥ ಅಲ್ಲ. ನಿಮ್ಮ ಲ್ಯಾಬ್ ಅಲ್ಲಿ, ನಿಮ್ಮ ಲ್ಯಾಬ್ ರಿಪೋರ್ಟ್ ಅಲ್ಲಿ ಇಂಟರ್ಪ್ರಿಟೇಷನ್ ಅಲ್ಲಿ ಲೆಸ್ ದೆನ್ ಎಷ್ಟು ಬಂದಿದೆ, ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ನಿಮ್ಗೆ ಇಲ್ಲ ಅಂತ ಅರ್ಥ. ಈ ವ್ಯಾಲ್ಯೂಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ನಿಮ್ಗೆ ಇದೆ ಅಂತ ಅರ್ಥ. ಸೊ ಇಲ್ಲಿ 1ಕ್ಕಿಂತ ಈ ವ್ಯಾಲ್ಯೂ ನಂಬರ್ ಏನ್ ಬಂದಿದೆ ಹೆಚ್ಚಿಗೆ ಬಂದಿದೆ ಈ ಲ್ಯಾಬ್ ಅಲ್ಲಿ. ಸೊ ಇದನ್ನ ನಾವು ಪಾಸಿಟಿವ್ ಅಂತ ತಗೊಳ್ತೇವೆ. ಸೊ ಈ ರಿಪೋರ್ಟ್ ಅಲ್ಲೂ ನೀವು ನೋಡಬಹುದು, ಇಲ್ಲೂ ಒಂದು ವ್ಯಾಲ್ಯೂ ಬಂದಿದೆ ಅಂಡ್ ಈ ವ್ಯಾಲ್ಯೂ 1ಕ್ಕಿಂತ ಹೆಚ್ಚಿಗೆ ಬಂದಿದೆ. ಸೊ ನಾವು ಈ ರಿಪೋರ್ಟ್ ಅನ್ನ ಪಾಸಿಟಿವ್ ಅಂತ ಕೊಡ್ತಾ ಇರ್ತೇವೆ. ಕಟ್ ಆಫ್ ವ್ಯಾಲ್ಯೂ, ಈ ವ್ಯಾಲ್ಯೂಕ್ಕಿಂತ ಅದು ಕಡಿಮೆ ಬಂತು ಅಂದ್ರೆ ಇಲ್ಲ, ಆ ವ್ಯಾಲ್ಯೂಕ್ಕಿಂತ ಕಟ್ ಆಫ್ ವ್ಯಾಲ್ಯೂಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ಪಾಸಿಟಿವ್ ಅಂತ ಅರ್ಥ. ಸೊ ಇಲ್ಲಿ HIV 1 RNA ಕ್ವಾಂಟಿಟೇಟಿವ್ PCR ಅಂತ ಮಾಡಿದ್ದಾರೆ. ಇದರಲ್ಲಿ ಟಾರ್ಗೆಟ್ ನಾಟ್ ಡಿಟೆಕ್ಟೆಡ್ ಅಂದ್ರೆ ನೀವು ಏನು HIV ಅನ್ನ ಹುಡುಕ್ತಾ ಇದ್ರಿ ಅದು ಇಲ್ಲಿ ಪತ್ತೆ ಆಗಿಲ್ಲ ಅಂತ ಅರ್ಥ. ಸೊ ಈ ಕ್ವಾಂಟಿಟೇಟಿವ್ PCR ಅನ್ನ ನಾವು HIV ಅನ್ನ ಪತ್ತೆ ಹಚ್ಚಕ್ಕೆ ಮಾಡ್ತಾ ಇರೋದಿಲ್ಲ. ಇದನ್ನ ನಿಮ್ಗೆ ಆಲ್ರೆಡಿ HIV ಇದೆ ಅಂದಾಗ ನಿಮ್ಮ ಬಾಡಿಯಲ್ಲಿ ಎಷ್ಟು
ಎಷ್ಟು HIV ಇದೆ, ವೈರಲ್ ಲೋಡ್ ಎಷ್ಟು HIV ವೈರಸ್ ಇದೆ ಅಂತ ಪತ್ತೆ ಹಚ್ಚಕ್ಕೆ ಮಾಡುವಂತ ಟೆಸ್ಟ್ ಹೊರತುದುವೆ HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಕೊಳಕ್ಕೆ ನಾವು ಈ ಕ್ವಾಂಟಿಟೇಟಿವ್ PCR ಅನ್ನ ಯೂಸ್ ಮಾಡ್ತಾ ಇರೋದಿಲ್ಲ. ನಿಮ್ಗೆ ಪತ್ತೆನೇ ಹಚ್ಕೊಳ್ಬೇಕು ಅಂದ್ರೆ ನೀವು HIV-1 RNA ಕ್ವಾಲಿಟೇಟಿವ್ PCR ಅನ್ನ ಮಾಡಬಹುದು. ದೀಸ್ ವೇರ್ ಫ್ಯೂ ರಿಪೋರ್ಟ್ಸ್. ನೀವು ನೋಡಿದ್ರಿ ಹೇಗಿತ್ತು ರಿಪೋರ್ಟ್ಸು, ಹೇಗೆ ನೀವು ಇಂಟರ್ಪ್ರಿಟ್ ಮಾಡಬೇಕು, ಅಲ್ಲಿ ಇಂಟರ್ಪ್ರಿಟೇಷನ್ ಅಂತ ಇರುತ್ತೆ. ಸೊ ದ್ಯಾಟ್ ನೀವು ತಿಳ್ಕೊಳ್ಳಿ. ಇಂಟರ್ಪ್ರಿಟೇಷನ್ ಅಂತ ಹೇಳಿದರೆ ಯಾರಿಗೆ ಇದನ್ನು ಓದಕ್ಕೆ ಬರೋದಿಲ್ಲ, ನೀವು ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಹೇಗೆ ತಿಳ್ಕೊಳ್ಬೇಕು ಅನ್ನೋದು. ಇಂಟರ್ಪ್ರಿಟೇಷನಲ್ಲಿ ಪಾಸಿಟಿವ್ ಬಂದಿದೆ ಅಂದರೆ ಇಲ್ಲಿ ಪಾಸಿಟಿವ್ ಅಂತ ಎಲ್ಲೋ ಕೊಟ್ಟಿದ್ದಾರಲ್ಲ ಮೇಡಮ್ ಅಂತ ಇರ್ತಾರೆ. ಪಾಸಿಟಿವ್ ಅಂತ ಯಾವಾಗ ತಿಳ್ಕೊಳ್ಬೇಕು, ನೆಗೆಟಿವ್ ಅಂತ ಯಾವಾಗ ತಿಳ್ಕೊಳ್ಬೇಕು, ಅದು ಇಂಟರ್ಪ್ರಿಟೇಷನ್ನಿನ ಅರ್ಥ. ಸೊ ಈ ರೀತಿ ನೀವು ರಿಪೋರ್ಟ್ಸನ್ನು ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸ್ಟಿಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಯುವರ್ ಡಾಕ್ಟರ್ಸ್. ಬಟ್ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ. ಆ್ಯಂಡ್ ಆಲ್ಸೋ ಗೂಗಲ್ ಸರ್ಚನ್ನು ಮಾಡೋದನ್ನು ಪ್ಲೀಸ್ ನಿಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.